ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. 32 ಸೆಕೆಂಡ್, ಜಸ್ಟ್ 32 ಸೆಕೆಂಡ್. 241 ಜನ ಆ 32 ಸೆಕೆಂಡ್ನಲ್ಲಿ ಸುಟ್ಟು ಕರಕಲಾಗ್ತಾರೆ. ಈ ಸಾವಿನ ಸತ್ಯ ತಿಳಿಯೋದಕ್ಕೆ 4 ಹಂತದಲ್ಲಿ ತನಿಖೆ ನಡೀತಾ ಇದ್ದು, ಈ ತನಿಖೆಗೆ ಬ್ಲಾಕ್ ಬಾಕ್ಸ್ ಆಧಾರ ಆಗಿದೆ. ಸದ್ಯ ಹಾಸ್ಟೆಲ್ ಕಟ್ಟಡದ ಮಹಡಿ ಮೇಲೆ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದ್ದು ತನಿಖೆ ಶುರುವಾಗಿದೆ. ಪ್ರಧಾನಿ ಮೋದಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ. ಹಾಗಾದ್ರೆ ತನಿಖೆ ಹೇಗಿರುತ್ತೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. 32 ಸೆಕೆಂಡ್, ಜಸ್ಟ್ 32 ಸೆಕೆಂಡ್ನಲ್ಲಿ ಕಂಡು ಕೇಳರಿಯದ ಘೋರ ದುರಂತ. ಏನಾಗ್ತಿದೆ ಅಂತ ಕಣ್ತೆರೆದು ನೋಡೋಷ್ಟರಲ್ಲಿ ನಡೆದಿದ್ದು ಭಯಾನಕ. 29 ವರ್ಷದ ಬಳಿಕ ದೇಶದಲ್ಲಿ ಸಂಭವಿಸಿದ ಅತಿ ದೊಡ್ಡ ದುರಂತವಿದು. ವಿಮಾನದಲ್ಲಿದ್ದ 242 ಪ್ರಯಾಣಿಕರಿಗೆ ಏನಾಗ್ತಿದೆ ಅಂತ ಅರಿವಿಗೆ ಬರೋಷ್ಟರಲ್ಲಿ ಜಸ್ಟ್ 10 ಸೆಕೆಂಡ್ ಅಷ್ಟೇ ವಿಮಾನ ಹೊತ್ತಿ ಉರಿದಿದ್ದು. ಹೀಗೆ ಹೊತ್ತಿ ಉರಿದ ವಿಮಾನ ನಾಮಾವಶೇಷವಾಗಿದ್ದು ಬೂದಿಯಾಗಿದೆ. ಈ ಸುಟ್ಟು ಹೋದ ಸ್ಥಳವನ್ನ ಪ್ರಧಾನಿ ಮೋದಿ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಬ್ಲಾಕ್ ಬಾಕ್ಸ್ನಲ್ಲಿ ಅಡಗಿದೆ ಘೋರ ಸತ್ಯ. ಹೇಗಿರಲಿದೆ ತನಿಖೆ? ದುರಂತ ಸ್ಥಳದಲ್ಲಿ ಮೋದಿ ಪರಿಶೀಲನೆ, ಗಾಯಾಳುಗಳ ಆರೋಗ್ಯ ವಿಚಾರಣೆ. ಘೋರ ದುರಂತದಲ್ಲಿ ಬಲಿಯಾದವರ ಸಂಖ್ಯೆ 270ಕ್ಕೆ ಏರಿಕೆಯಾಗಿದೆ. ವಿಮಾನದಲ್ಲಿದ್ದ 241 ಪ್ರಯಾಣಿಕರು, ಹಾಸ್ಟೆಲ್ನಲ್ಲಿದ್ದ 3 ವೈದ್ಯರು, 21 ವೈದ್ಯಕೀಯ ವಿದ್ಯಾರ್ಥಿಗಳು ಸೇರಿ 270 ಮಂದಿ ಬಲಿಯಾಗಿದ್ದಾರೆ. ಈ ಸಾವಿಗೆ ಕಾರಣವೇನು ಅನ್ನೋ ಅಸಲಿ ಸತ್ಯವನ್ನ ತನಿಖಾ ತಂಡ ಬೆನ್ನತ್ತಿದೆ. 32 ಸೆಕೆಂಡ್ನಲ್ಲಿ 241 ಪ್ರಯಾಣಿಕರ ಪ್ರಾಣ ಹಾರಿ ಹೋಗಿದ್ದಕ್ಕೆ ಕಾರಣವೇನು ಅನ್ನೋ ಅಸಲಿ ಸತ್ಯ ಬ್ಲಾಕ್ ಬಾಕ್ಸ್ನಲ್ಲಿ ಅಡಗಿದೆ. ಸದ್ಯ ಡಿಜಿಟಲ್ ವಿಡಿಯೋ ರೆಕಾರ್ಡರ್ ಮತ್ತು ಎಮರ್ಜೆನ್ಸಿ ಲೊಕೇಟರ್ ಟ್ರಾನ್ಸ್ಮಿಟರ್ ಪತ್ತೆಯಾಗಿದೆ. ಬ್ಲಾಕ್ ಬಾಕ್ಸ್ ಕೂಡ ಪತ್ತೆಯಾಗಿದ್ದು ಬ್ಲಾಕ್ ಬಾಕ್ಸ್ನ ಸತ್ಯ ಶೋಧನೆ ನಡೀತಿದೆ. ದುರಂತದ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಯಲಿದ್ದು ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ತನಿಖೆ ನಡೆಸಲಾಗುತ್ತೆ. ಹಾಗಾದ್ರೆ ತನಿಖೆ ಹೇಗಿರುತ್ತೆ? ಬ್ಲಾಕ್ ಬಾಕ್ಸ್ನಲ್ಲಿ ಏನೆಲ್ಲ ಅಡಗಿರುತ್ತೆ ಅದನ್ನೇ ತೋರಿಸ್ತೀವಿ ನೋಡಿ. ಒಟ್ಟು 4 ಹಂತಗಳಲ್ಲಿ ತನಿಖೆ ನಡೆಯಲಿದ್ದು ದುರಂತದ ಸ್ಥಳದಲ್ಲಿ ಸಂಪೂರ್ಣ ಶೋಧ ಕಾರ್ಯ ನಡೆಸಲಾಗುತ್ತೆ. NIA, ಪೊಲೀಸರು, FSL ಮತ್ತು ಕೇಂದ್ರ ಸಂಸ್ಥೆಗಳು ಈಗಾಗಲೇ ಶೋಧ ಮುಂದುವರೆಸಿವೆ. ಶವಗಳ ಗುರುತಿಸುವಿಕೆ, ಸಾಕ್ಷ್ಯ ಸಂಗ್ರಹಣೆ ಮತ್ತು ಅವುಗಳನ್ನು ವಿಶ್ಲೇಷಣೆ ಮಾಡಲಾಗುತ್ತೆ. ಇದಾದ ನಂತರವೇ ಎಲ್ಲರ ಕಣ್ಣು ಬ್ಲಾಕ್ ಬಾಕ್ಸ್ ಮೇಲೆ ಬೀಳಲಿದೆ. 2ನೇ ಹಂತದಲ್ಲಿ ಬ್ಲಾಕ್ ಬಾಕ್ಸ್ನ ಫ್ಲೈಟ್ ಡೇಟಾ ರೆಕಾರ್ಡರ್ ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ಗಳ ವಿಶ್ಲೇಷಣೆ ನಡೆಸಲಾಗುತ್ತೆ. ಸದ್ಯ ಡಿಜಿಟಲ್ ವಿಡಿಯೋ ರೆಕಾರ್ಡರ್ ಮತ್ತು ಎಮರ್ಜೆನ್ಸಿ ಲೊಕೇಟರ್ ಟ್ರಾನ್ಸ್ಮಿಟರ್ ಪತ್ತೆಯಾಗಿದ್ದು ಇವುಗಳ ಅಧ್ಯಯನ ನಡೀತಿದೆ. ಅಂತಾರಾಷ್ಟ್ರೀಯ ಮಾನದಂಡಗಳ ಅನ್ವಯಿಸಿ ತನಿಖೆ ಮಾಡಲಾಗುತ್ತೆ. ಬ್ಲಾಕ್ ಬಾಕ್ಸ್ ತನಿಖೆಯನ್ನ ICAO ಅಂದ್ರೆ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಅನುಗುಣವಾಗಿ ತನಿಖೆ ಮಾಡಲಾಗುತ್ತೆ. ಇದರಿಂದ ದುರಂತದ ಕಾರಣವನ್ನ ಗುರುತಿಸಲು ಸಹಕಾರಿಯಾಗಲಿದೆ. ಇನ್ನು 4ನೇ ಹಂತದಲ್ಲಿ FDR ಅಂದ್ರೆ ಫ್ಲೈಟ್ ಡೇಟಾ ರೆಕಾರ್ಡರ್, CVR ಅಂದ್ರೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ಗಳ ವಿಶ್ಲೇಷಣೆ ನಡೆಯುತ್ತೆ. ವಿಮಾನದ ವೇಗ, ಎತ್ತರ ಮತ್ತು ಇಂಜಿನ್ ಕಾರ್ಯಕ್ಷಮತೆಯನ್ನ, ಪೈಲಟ್ಗಳ ಸಂಭಾಷಣೆ ವಿವರಗಳನ್ನ ವಿಶ್ಲೇಷಣೆ ಮಾಡಲಾಗುತ್ತೆ. ಇಷ್ಟೆಲ್ಲ ಡೇಟಾ ಸಂಗ್ರಹಿಸಿದ ಮೇಲೆ ಬ್ಲಾಕ್ ಬಾಕ್ಸ್ನಿಂದ ಏನೆಲ್ಲ ಗೊತ್ತಾಗುತ್ತೆ, ಯಾವುದರ ಮೇಲೆ ತನಿಖೆ ನಡೆಯುತ್ತೆ? ವಿಮಾನ ಟೇಕ್ ಆಫ್ ವೇಳೆ ನಿಜಕ್ಕೂ ಸಮಸ್ಯೆ ಆಗಿದ್ದೇನು? ವಿಮಾನಕ್ಕೆ ಪಕ್ಷಿ ಡಿಕ್ಕಿ ಹೊಡೆದಿದೆಯಾ? ಇಂಧನ ಸಮಸ್ಯೆ ಆಯ್ತಾ? ಎಂಜಿನ್ ವೈಫಲ್ಯ, ಎಂಜಿನ್ಗೆ ವಿದ್ಯುತ್ ಸಂಪರ್ಕ ಕಡಿತವಾಯ್ತಾ? ಹೈಡ್ರಾಲಿಕ್ ವೈಫಲ್ಯ ಕಂಡು ಬಂದಿದೆಯಾ ಅನ್ನೋ ಬಗ್ಗೆ ತನಿಖೆ ನಡೆಸಲಾಗುತ್ತೆ. ವಿಡಿಯೋ ಆಡಿಯೋ ರೆಕಾರ್ಡರ್ಗಳ ಬಗ್ಗೆ ವಿಶ್ಲೇಷಣೆ ಮಾಡಿ ನಂತರ ಅಂತಿಮ ವರದಿಯನ್ನು ಸಿದ್ಧಪಡಿಸಲಾಗುತ್ತೆ. ಇದರ ಜೊತೆಗೆ ಬದುಕುಳಿದಿರೋ ರಮೇಶ್ ಹೇಳಿಕೆಯನ್ನು ದಾಖಲಿಸಿಕೊಳ್ತಾರೆ. ಇವುಗಳೆಲ್ಲದರ ಬಗ್ಗೆ ಒಂದು ಡಿಟೇಲ್ ಆಗಿ ಕಮ್ಯುನಿಕೇಶನ್ ಅದರೊಳಗಡೆ ಒಂದು ರೆಕಾರ್ಡ್ ಆಗಿರುತ್ತೆ. ಯಾರ್ಯಾರು ಏನೇನ್ ಚೆಕ್ಅಪ್ ಮಾಡಿದ್ರು, ಯಾರು ಏನ್ ಹೇಳಿದ್ರು, ಎವ್ರಿಥಿಂಗ್ ಇಸ್ ರಿಕಾರ್ಡೆಡ್ ದೇರ್. ಅಂಡ್ ದೇರ್ ಆಫ್ಟರ್ ಆ ಏರ್ಕ್ರಾಫ್ಟಿನ ಮೂವ್ಮೆಂಟ್ ಸಹ ಅದು ಎಷ್ಟರ ಮಟ್ಟಿಗೆ ಟ್ಯಾಕ್ಸಿ ಮಾಡಿದ್ರು, ಯಾವಾಗ ಯಾವ ತರ ಹೋದ್ರು, ಲೈನ್ ಅಪ್ ಆದ್ರು, ಏನ್ ಟೇಕ್ ಆಫ್ ಕ್ಲಿಯರೆನ್ಸ್ ಸಿಕ್ತು, ಏರ್ ಟ್ರಾಫಿಕ್ ಕಂಟ್ರೋಲ್ ಕ್ಲಿಯರೆನ್ಸ್, ಇವೆಲ್ಲವೂ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಹಾಗಾದ್ರೆ ಬ್ಲಾಕ್ ಬಾಕ್ಸ್ ಆಧಾರವಾಗಿಟ್ಕೊಂಡು
ಯಾರ್ಯಾರು ತನಿಖೆ ಮಾಡ್ತಾರೆ ಅಂತ ನೋಡೋದಾದ್ರೆ, ನಾಗರಿಕ ವಿಮಾನಯಾನ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ AAIB ಅಂದ್ರೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ತನಿಖೆಯನ್ನ ಮುನ್ನಡೆಸುತ್ತೆ. ಭಾರತೀಯ ವಾಯು ಪ್ರದೇಶದ ದುರಂತಗಳ ಜವಾಬ್ದಾರಿ AAIBನದ್ದೇ ಆಗಿರುತ್ತೆ. ಇದರ ಜೊತೆಗೆ ರಾಷ್ಟ್ರೀಯ ತನಿಖಾ ತಂಡ NIA ಕೂಡ ತನಿಖೆಯಲ್ಲಿ ಭಾಗವಹಿಸಲಿದೆ. ಇನ್ನು ಅಂತಾರಾಷ್ಟ್ರೀಯ ತನಿಖಾ ಸಂಸ್ಥೆಯಾದ ಅಮೆರಿಕದ ನ್ಯಾಷನಲ್ ಟ್ರಾನ್ಸ್ಪೋರ್ಟೇಷನ್ ಸೇಫ್ಟಿ ಬೋರ್ಡ್ ಕೂಡ ತನಿಖೆ ನಡೆಸುತ್ತೆ. ಯಾಕಂದ್ರೆ ಪತನವಾದ ಬೋಯಿಂಗ್ 787 ವಿಮಾನ ಅಮೆರಿಕದಲ್ಲೇ ತಯಾರಾಗಿರೋದ್ರಿಂದ NTSB ಅಧಿಕಾರಿಗಳು ಎಂಟ್ರಿ ಕೊಡಲಿದ್ದಾರೆ. ಇಂಗ್ಲೆಂಡ್ ತನಿಖಾ ಸಂಸ್ಥೆ, ಬೋಯಿಂಗ್ ತನಿಖಾ ತಂಡ, ಏರ್ ಇಂಡಿಯಾ ತನಿಖಾ ತಂಡವು ತನಿಖೆಯಲ್ಲಿ ಭಾಗವಹಿಸಲಿವೆ. ಭಾರತ ಸರ್ಕಾರವು ಕೂಡ ಉನ್ನತ ಮಟ್ಟದ ಸಮಿತಿ ರಚಿಸಿದೆ. ಈ ನಡುವೆ ನ್ಯಾಯಾಂಗ ತನಿಖೆಯಾಗಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಒತ್ತಾಯಿಸಿದ್ದಾರೆ. ये इस घटना की जांच होनी चाहिए और खासकर सुप्रीम कोर्ट के जज रिटायर्ड हो या सिटिंग हो, जो भी उचित समझे इसका निचोड़ क्या आएगा या किसका फॉल्ट है ये बाहर निकलेगा. ಇನ್ನು ಪ್ರಧಾನಿ ಮೋದಿ ಕೂಡ ದುರಂತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸುಮಾರು 20 ನಿಮಿಷ ಸ್ಥಳ ಪರಿಶೀಲನೆ ನಡೆಸಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಏರ್ಪೋರ್ಟ್ ಅಥಾರಿಟಿಗಳ ಜೊತೆ ಸಭೆ ನಡೆಸಿ ಘಟನೆಯ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಸುರಕ್ಷಿತ ಕ್ರಮಕ್ಕೆ ವಿಮಾನಯಾನ ನಿರ್ದೇಶನಾಲಯ ಖಡಕ್ ಸೂಚನೆ. ಪ್ರಧಾನಿ ನರೇಂದ್ರ ಮೋದಿ ಏರ್ಪೋರ್ಟ್ ಅಥಾರಿಟಿಗಳ ಜೊತೆ ಸಭೆ ನಡೆಸಿದ ಬಳಿಕ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಏರ್ ಇಂಡಿಯಾಗೆ ಖಡಕ್ ಸೂಚನೆ ನೀಡಿದೆ. ಮುಂದೆ ಈ ರೀತಿಯ ದುರಂತ ಸಂಭವಿಸದಂತೆ ಸುರಕ್ಷತಾ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದೆ. ಪ್ರತಿ ವಿಮಾನ ಟೇಕ್ ಆಫ್ ಆಗೋ ಮುನ್ನ ಫ್ಯೂಯಲ್ ಪ್ಯಾರಾಮೀಟರ್ಸ್, ಕ್ಯಾಬಿನ್ ಏರ್ ಕಂಪ್ರೆಸರ್, ಎಂಜಿನ್ ಕಂಟ್ರೋಲ್ ಮತ್ತು ಹೈಡ್ರಾಲಿಕ್ ಸಿಸ್ಟಮ್ ಚೆಕ್ ಮಾಡಿಕೊಳ್ಳುವಂತೆ ಸೂಚಿಸಿದೆ. 216 ಪ್ರಯಾಣಿಕರ DNA ಸಂಗ್ರಹ, 110 ಜನರ ಗುರುತು ಪತ್ತೆ. ವಿಮಾನ ದುರಂತದಲ್ಲಿ ಮೃತಪಟ್ಟ ಎಲ್ಲಾ ಮೃತದೇಹಗಳನ್ನು ಸಿವಿಲ್ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ. ಎಲ್ಲಾ ಮೃತದೇಹಗಳ DNA ಸ್ಯಾಂಪಲ್ ಪಡೆಯಲಾಗ್ತಿದೆ. ಇದುವರೆಗೂ 216 ಮೃತದೇಹಗಳ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ. ಜೊತೆಗೆ ಕುಟುಂಬಸ್ಥರ DNA ಸ್ಯಾಂಪಲ್ ಅನ್ನು ಸಂಗ್ರಹಿಸಿ ಎರಡನ್ನೂ ಹೋಲಿಕೆ ಮಾಡಿ ನಂತರ ಮೃತದೇಹಗಳನ್ನು ಹಸ್ತಾಂತರಿಸಲು ವ್ಯವಸ್ಥೆ ಮಾಡಲಾಗಿದೆ. ಈವರೆಗೂ 110 ಜನರ ಗುರುತು ಪತ್ತೆಯಾಗಿದೆ. 8 ಮೃತದೇಹಗಳನ್ನು ಸಂಬಂಧಿಕರಿಗೆ ಹಸ್ತಾಂತರಿಸಲಾಗಿದೆ. ಈ ಸಾವಿಗೆ ಕಾರಣ ಏನು ಅನ್ನೋ ಬಗ್ಗೆ 360 ಡಿಗ್ರಿ ಆಂಗಲ್ನಲ್ಲಿ ತನಿಖೆ ನಡೆಯಲಿದ್ದು 32 ಸೆಕೆಂಡ್ನ ರಹಸ್ಯ ಹೊರಬೀಳಬೇಕಿದೆ. ಹರೀಶ್, TV9, ಅಹಮದಾಬಾದ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.